ಕರ್ನಾಟಕ ರಾಜ್ಯ ರೈತ ಸಂಘದ ಲಕ್ಯ ಹೋಬಳಿ ಉದ್ದೇಬೋರನಹಳ್ಳಿ ಶಾಖಾ ಕಚೇರಿಯನ್ನ ರಾಜ್ಯ ಉಪಾಧ್ಯಕ್ಷರಾದ ಶಿವಾನಂದ ಕುಗ್ವೆ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು 80ರ ದಶಕ ಕರ್ನಾಟಕ ರಾಜ್ಯ ರೈತ ಸಂಘ ಹಲವು ಚಳುವಳಿಗಳನ್ನು ಕೈಗೊಂಡು ವೇಗವಾಗಿ ಬೆಳೆದ ದಶಕ. ಇದರ ಏಕಮೇವ ನಾಯಕರಾಗಿ ಸ್ಥಾಪಿತರಾದ MD ನಂಜುಂಡಸ್ವಾಮಿಯವರು ರಾಜ್ಯದ ಪ್ರಮುಖ ನಾಯಕರಾಗಿ ಗುರುತಿಸಲ್ಪಟ್ಟ ದಶಕ. ಅಷ್ಟೇ ಅಲ್ಲ, ಈ ಚಳುವಳಿಗಳಿಗೆ ಸಿಕ್ಕ ಜನಬೆಂಬಲದ ಬಲದಿಂದ ದೇಶದಲ್ಲಿ ಮಾತ್ರವಲ್ಲ ವಿಶ್ವದ ರೈತ ಚಳುವಳಿಗಳ ನಾಯಕರು ಒಬ್ಬರಾಗಿ ಬೆಳೆದರು. ಕೃಷಿಯ ಹಾಗೂ ರೈತರ ಸಮಸ್ಯೆಗಳ ಅಧ್ಯಯನ ಮತ್ತು ವಿಶ್ಲೇಷಕರಾಗಿ ರಾಜ್ಯದ ದೇಶದ ಒಳಗೆ ಮತ್ತು ಹೊರಗೆ ಮಾನ್ಯರಾದರು ಎಂದು ಹೇಳಿದರು. ಒಂದು ಆಫೀಸ್ ಮಾಡುವಂತಂದ್ರೆ ರೈತ ಸಂಘಕ್ಕೆ ಒಂದು ಬಲ ಬಂತು ಅಂತ ಒಂದು ಶಕ್ತಿ ಅದು. ಇಂಥ ಎಲ್ಲ ಹಿರಿಯ ಇದೆ, ತುಂಬಾ ಜನ ಹಿರಿಯ ಹೋರಾಟಗಾರರು ಹೀಗಿರಿ. ಮತ್ತೆ ಈ ಭಾಗದ ಮತ್ತು ಹೊರಗಡೆ ಭಾಗದ ಅನೇಕ ಹೋರಾಟಗಳಲ್ಲಿ ಭಾಗಿಯಾದಂಥ ಅನೇಕ ಹಿರಿಯರಿದ್ದೀರಿ. ನನಗೆ ಬಹಳ ಅಭಿಮಾನ ಇದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ರೈತ ಸಂಘಟನೆಯ ಒಂದು ಇದಕ್ಕೆ ಒಂದು ಇತಿಹಾಸ ಇದೆ. ಪ್ರತಿ ಹೋಬಳಿ ಪ್ರತಿ ಪಂಚಾಯತಿಯ ಘಟಕಗಳಲ್ಲಿ ಕೂಡ ನಾವು ರೈತ ಸಂಘವನ್ನ ಇವತ್ತು ಉದ್ಘಾಟನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ರೈತ ಚಳವಳಿ ಮತ್ತೆ ಹೊಸ ಆಯಾಮ ತಗೊಳ್ಳಬೇಕಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಹಿರಿಯರಾದ ಗುರುಶಾಂತಪ್ಪ ಅವರು ಮಾತನಾಡಿ, ಸರ್ಕಾರ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು. ರೈತರು ದೇಶದ ಬೆನ್ನೆಲುಬಾಗಿದ್ದಾರೆ ಮತ್ತು ಹವಾಮಾನ ವೈಪರೀತ್ಯ, ಮಾರುಕಟ್ಟೆ ಸಮಸ್ಯೆಗಳು ಹಾಗೂ ಸರಿಯಾದ ಮಾಹಿತಿಯ ಕೊರತೆಯಿಂದ ರೈತರು ಬಹಳಷ್ಟು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಸರ್ಕಾರಗಳು ಕೃಷಿ ನೀತಿಗಳನ್ನು ರೂಪಿಸುವಾಗ ರೈತರ ಹಿತಾಸಕ್ತಿಯನ್ನು ಗಮನಿಸಬೇಕು ಎಂದು ಹೇಳಿದರು. ಈಗಾಗಲೇ ನಿಮಗೆ ಏನು ಇದೇನಿದೆ, ಯಾವುದು ಭದ್ರ ಉಪಕರಣೆ ಯೋಜನೆ ನೀರನ್ನ ನಾವು ತೊಂದರೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನೀರು ಏನಾದರೂ ನಿಮಗೆ ಬಂದರೆ ಮುಂದಿನ ದಿನಗಳಲ್ಲಿ ಈ ಗ್ರಾಮಗಳಿಗೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಬಹುದು. ಅದನ್ನು ಒಂದು ಅತಿ ತೀವ್ರಗತಿಯಲ್ಲಿ ಈ ನೀರನ್ನ ಈ ಗ್ರಾಮಗಳಿಗೆ ಕೊಡಿ ಅಂತ ಹೇಳಿ ಒತ್ತಾಯ ಮಾಡೋದ್ರ ನಿಮ್ಮ ಜೊತೆ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀವಿ. ಮತ್ತೆ ಎರಡನೇದು, ಈಗಾಗಲೇ ಕಳೆದ ಸಾರಿ ಬಂದಾಗ ನಮ್ಮ ಬೆಳೆಗಾರರ ಸಮಸ್ಯೆ ಏನಿದೆ, ತರಕಾರಿ ಬೆಳೆ ಮಾರುಕಟ್ಟೆ ತಗೊಂಡು ಹೋದಾಗ ನಮ್ಗೆ ಭಾಳ ದೊಡ್ಡ ಅಡಚಣೆಗಳಾಗ್ತಾ ಇದೆ. ನಮ್ಮನ್ನು ಕೇಳರೇ ಇಲ್ಲ. ಅಲ್ಲಿ ವರ್ತಕರು ಭಾಳ ಮೋಸ ಮಾಡ್ತಾ ಇದ್ದಾರೆ. ಮತ್ತು ಅವರು ನಮ್ಮ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡೋ ಮಟ್ಟಕ್ಕೂ ಬರ್ತಾರೆ ಅಂತ ಹೇಳಿ ಒಂದು ಸಭೆಯಲ್ಲಿ ಒಂದು ಚರ್ಚೆ ಬಂತು. ಆ ಚರ್ಚೆಗೆ ಪೂರಕವಾಗಿ ನಾವು ಈಗಾಗಲೇ APMCನಲ್ಲಿ ಹಲವಾರು ಸುತ್ತಿನ ಮಾತುಕತೆ ನಡೆಸಿ ಈಗ ಎಲ್ಲ ಬೆಳೆಗಳದ್ದು ಹರಾಜು ವ್ಯಾಪ್ತಿಗೆ ತಂದಿ ಅಂತ ಹೇಳಿ ಒಂದು ಠರಾವನ್ನು ಮಾಡೋದಕ್ಕೆ ನಾವು APMC ಒತ್ತಾಯ ಮಾಡಿದ್ದೀವಿ. ಜಿಲ್ಲಾಧ್ಯಕ್ಷರಾದ D ಮಹೇಶ್ ಅವರು ಮಾತನಾಡಿ, ರೈತರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಿ ತಮ್ಮ ಕಷ್ಟಗಳಿಗೆ ಧ್ವನಿ ಎತ್ತಲು ಮತ್ತು ಸರಿಯಾದ ಕ್ರಮಕ್ಕೆ ಒತ್ತಾಯಿಸಲು ಪ್ರತಿ ಹಳ್ಳಿಯಲ್ಲಿ ರೈತ ಸಂಘಟನೆಗಳನ್ನು ಬಲಪಡಿಸಬೇಕು ಎಂದು ಮಾತನಾಡಿದರು. ಈ ಒಂದು ಶುಭ ದಿನಕ್ಕೆ ಕಾರಣಕರ್ತರಾದಂಥ ಈ ಭಾಗದ ನಮ್ಮ ರೈತ ಹೋರಾಟಗಾರರು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕುಮಾರಣ್ಣವರು ಹಾಗೂ ದೇವರಾಜಣ್ಣವರು ಹಾಗೂ ನಮ್ಮ ನಿರಂಜನ್ ಮೂರ್ತಿ ರಾಜೂರು ಹಾಗೂ ಇನ್ನು ಸೋಮಣ್ಣ ಹಾಗೂ ಇನ್ನು ಬಿಳೆಕಲ್ಲಳ್ಳಿಯ ಭಾಗದ ಲಕ್ಯ ಭಾಗದ ಎಲ್ಲ ಹೋರಾಟಗಾರರು ಭಾರಿ ಶ್ರಮಿಸಿ ಈ ಒಂದು ಉದ್ದೇಬರನಹಳ್ಳಿಯಲ್ಲಿ ಒಂದು ಶಾಖೆಯನ್ನ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಗಮನಕ್ಕೆ ತಂದಾಗ ನಾವು ಅವ್ರಿಗೆ ಸ್ಪಂದಿಸಿದ್ವಿ. ಖಂಡಿತವಾಗಿಯೂ ನಾವು ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ, ತಾಲೂಕು ಒಳಗಡೆ, ಸಿಟಿ ಒಳಗಡೆ ಆಫೀಸ್ ಶಾಖೆಗಳನ್ನ ಮಾಡಿ ಅಲ್ಲಿ ನಾವು ಪಟಾಕಿ ಹೊಡ್ಕೊಂಡು ಸುಮ್ಮನೆ ಹೋಗೋಕ್ಕಿಂತ ಹಳ್ಳಿಗಳಲ್ಲಿ ರೈತರನ್ನ ಎಬ್ಬಿಸಬೇಕು. ರೈತ ಸಂಘವನ್ನು ಕಟ್ಟಬೇಕು ಅಂದರೆ ಹೋಬಳಿ ಮಟ್ಟದಲ್ಲಿ ಶಾಖೆಗಳು ಹಾಕಬೇಕು. ಹೋಬಳಿ ಮಟ್ಟದಲ್ಲಿ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು. ರೈತ ಸಂಘ ಯಾಕೆ ಬೇಕು ಅನ್ನೋದನ್ನ ತಿಳಿಸ್ಬೇಕು ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಒಂದು ಈ ವೇದಿಕೆಯನ್ನ 2.5 ಲಕ್ಷ ಎಕರೆ ಅಮೆರಿಕದಲ್ಲಿ ಅತ್ಯಂತ ದೊಡ್ಡ ಕೃಷಿಕ ನಮಗಿರ್ಬೋದು. ಅದು ಅಪಾಯ ನಿಮಗೆ ಅರ್ಥ ಆಗಿರ್ಬೋದು.
ನಮ್ಮೆಲ್ಲ ಭೂಮಿಗಳನ್ನು ಕಸಿಕೊಡೋದಕ್ಕೆ ಹನುಮಂತರು ಕಾಯ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ರೈತರಿಗೆ ಹೇಳ್ತಾರೆ, ಭೂಮಿ ಕೊಡಬೇಡ, ಯಾವುದೇ ಕಾರಣಕ್ಕೂ ಕೊಡಬೇಡ. ನಿಮಗೆ ಈ ಬೆಳೆ ಬೆಳೆದು ಲಾಭ ತೆಗೆಯಕ್ಕಾಗಲ್ಲ ಅಂತಂದ್ರೆ 100 ಯೋಚನೆಗಳಿದ್ದಾವೆ. ಅರಣ್ಯ ಕೃಷಿ ಅಂತ ಒಂದಿದೆ ನಮಗೆ, ಅದು ಲಾಭವೂ ನಷ್ಟೋ ನನಗೆ ಗೊತ್ತಿಲ್ಲ. ಆದರೆ ಅರಣ್ಯ ಕೃಷಿ ಅಂತ ಬೇವು, ಮಹಾಗನಿ ಈ ಥರ ಕೊನೆ ಪಕ್ಷ ನೀವು ಯಾವನಿಗೂ ಕೊಟ್ಟು ನೀವು ಅವನ ಮನೆ ಕೂಲಿ ಹಾಳಾಗೋದ್ರ ಬದಲ ಅಂಥದ್ದನ್ನು 10 ವರ್ಷ ಬೆಳೆದು ಕೊಟ್ಟರೆ ನಿಮ್ಮ ಬದುಕಿಗಾದ್ರೂ ದಾರಿ ಆಗ್ತದೆ. ಆ ಕಾರಣಕ್ಕಾಗಿ ನಿಮ್ಮ ಭೂಮಿಯನ್ನು ಮಾರಬೇಕು ಅಂತ ಹೇಳ್ತೀವಿ. ರೈತರ ಮಕ್ಕಳಾದ ಅಂತಾರಾಷ್ಟ್ರೀಯ ವಿಜೇತರು ಹಾಗೂ ಮೆಡಿಕಲ್ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. 76 ಜನ ಹೊಸ ಕಾರ್ಯಕರ್ತರನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಸಿರು ಶಾಲು ಹಾಕಿ ಬಾವುಟ ನೀಡಿ ಸಂಘಟನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಎಂಸಿ ಬಸವರಾಜು, ಚಂದ್ರಶೇಖರ್ ಎಂಬಿ, ಕುಮಾರಸ್ವಾಮಿ, ಉಮೇಶ್ ಎಚ್ಡಿ, ಈಶ್ವರಪ್ಪ ಕಡೂರು, ಲೋಕೇಶ್, ರವೀಶ್ ಕ್ಯಾತನಬೀಡು, ದೇವರಾಜ್, ನಿರಂಜನ್ ಮತ್ತು ಇತರರು ಪಾಲ್ಗೊಂಡಿದ್ದರು.